ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಕಳೆದ 27 ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿಯು ದೆಹಲಿಯ ಅಧಿಕಾರದ ಗದ್ದುಗೆ ಏರಿದೆ. ಹಗಲು ರಾತ್ರಿ ಎನ್ನದೆ ಬಿಜೆಪಿ ಗೆಲುವಿಗಾಗಿ ದುಡಿದ ಪಕ್ಷದ ಕಾರ್ಯಕರ್ತರು, ಮುಖಂಡರನ್ನು, ಮತದಾರರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇವೆ ಎಂದು ರಾಮನಗರ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಜಗದೀಶ್ ಪಿಚ್ಚನಕೆರೆ ತಿಳಿಸಿದ್ದಾರೆ. ನಗರದ ಕಾಮನಗುಡಿ ವೃತ್ತದಲ್ಲಿ ಶನಿವಾರದಂದು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ವಿರುದ್ಧ ಬಿಜೆಪಿಯ ಜಯಭೇರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾಧ್ಯಮದೊಂದಿಗೆ ಅವರು ಮಾತನಾಡುತ್ತಿದ್ದರು. ಕಳೆದ 3 ಅವಧಿಯಲ್ಲಿ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಪ್ ಭಾರೀ ಬಹುಮತದಿಂದ ಸರ್ಕಾರ ನಡೆಸಿತ್ತು. ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಅಧಿಕಾರಕ್ಕೆ ಬಂದ ಆಪ್ ಸರ್ಕಾರದಲ್ಲಿ ದೇಶದ ಜನರ ಗಮನ ಸೆಳೆದ ಅಬಕಾರಿ ಹಗರಣದಲ್ಲಿ ಕೆಲವು ಸಚಿವರು ಜೈಲು ಪಾಲಾದರು. 3ನೇ ಬಾರಿಗೆ ಕಾಂಗ್ರೆಸ್ ಶೂನ್ಯ ಸೀಟುಗಳ ಸಂಪಾದನೆ ಮಾಡಿದೆ ಎಂದರು. ವಿಜಯೋತ್ಸವದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ದರ್ಶನ್ ಪ್ರಕಾಶ್ ರೆಡ್ಡಿ, ಮುಖಂಡರುಗಳಾದ ಗೋಳಿಕುಮಾರ್, ಪಿ ಶಿವಾನಂದ, ಆರ್ ವಿ ಸುರೇಶ್, ಬಿ ನಾಗೇಶ್, ಎಲ್ ಚಂದ್ರಶೇಖರ್ ರೆಡ್ಡಿ, ಕಾಳಯ್ಯ, ಮಂಜು, ಬಿಜೆಪಿ ಬಿ ಅಶೋಕ್ ಕುಮಾರ್, ವಾಸುದೇವಾಚಾರ್, ಪ್ರಕಾಶ್, ರಾಘು, ಬಸವರಾಜು, ನಾಗು, ಚೆನ್ನಪ್ಪ, ಬೊಮ್ಮೇಗೌಡ, ಪ್ರಶಾಂತ್, ಸಿದ್ದಲಿಂಗಯ್ಯ, ಶಿವಲಿಂಗಯ್ಯ, ಶ್ರೀನಿವಾಸ್, ಲಿಂಗರಾಜು, ರಂಗಸ್ವಾಮಿ, ವಿನೋದ್, ಸಂತೋಷ್ ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿಜಯೋತ್ಸವದ ಸಂಭ್ರಮಕ್ಕಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ದೇಶದ ರಾಜಧಾನಿ ನವದೆಹಲಿಯಲ್ಲಿ 27 ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿ ಇರಲಿಲ್ಲ. 27 ವರ್ಷ ಆದಮೇಲೆ ಇವಾಗ ನಮ್ಗೆ ಅಧಿಕಾರ ಬಂದಿದೆ. ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಹೀನಾಯ ಸೋಲು ಕಂಡಿದ್ದಾರೆ. ಮತ್ತು ಇವತ್ತು ದೆಹಲಿಯಲ್ಲಿ ಒಳಗಡೆ ಯಾಕೆ ಸೋಲ್ತರು ಅಂದರೆ ಅವ್ರು ಕೊಟ್ಟಿರೋವಂಥ ಕೆಲವು ಚಿತ್ರಹಿಂಸೆಗಳು, ಹಿಂದುತ್ವದ ವಿರುದ್ಧವಾಗಿ ಕೊಟ್ಟಿರುವಂಥ ಚಿತ್ರಹಿಂಸೆಗಳು, ಧರ್ಮದ ವಿರುದ್ಧವಾಗಿ ಕೊಟ್ಟಿರುವಂಥ ಚಿತ್ರಹಿಂಸೆಗಳು, ಆಮೇಲೆ ಜನಕ್ಕೆ ಫ್ರೀ ಕೊಡ್ತೀನಿ ಅಂತೇಳಿ ಮೋಸ ಮಾಡಿರೋದು, ಎಕ್ಸೈಸಲ್ಲಿ ಎಣ್ಣೆ ಡ್ರಿಂಕ್ಸ್ ಡಿಪಾರ್ಟ್ಮೆಂಟ್ ಅವ್ಯವಸ್ಥೆ ಆಗಿರೋದು, ಇವೆಲ್ಲ ನೋಡಿ ಜನ ಬೇಸತ್ತು ಇವತ್ತು ಅವ್ರಿಗೆ ಸೋಲು ಒಪ್ಕೊಂಡಿದ್ದಾರೆ. ಸೋಲಾಗಿದೆ. ಬಿಜೆಪಿ ಗೆಲುವಿನ ಅಂತರದಲ್ಲಿ ಗೆದ್ದು ಇವತ್ತು ಈ ದೇಶದ ರಾಜಧಾನಿಯನ್ನು ಚುಕ್ಕಾಣಿ ಹಿಡಿಯೋಕ್ಕೆ ನರೇಂದ್ರ ಮೋದಿಯವರು ಇಂದು 6 ಗಂಟೆಗೆ ನವದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ. ಮತ್ತು ಅಲ್ಲಿ ನವದೆಹಲಿಯಲ್ಲಿ ಇರುವಂಥ ನಮ್ಮ ಬಿಜೆಪಿ ಕಾರ್ಯಕರ್ತರಾಗಲಿ, ಪರಿವಾರದವರಾಗಲಿ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಮನೆ ಮನೆಗೆ ಸಂಪರ್ಕ ಮಾಡಿ, ಮನೆಯಲ್ಲಿ ಸಭೆ ಮಾಡಿ 50 ಜನ, 20 ಜನ, 10 ಜನಕ್ಕೆ ಸಭೆಗಳು ಮಾಡಿ ಇದು ಇವತ್ತು ಗೆಲ್ಲಕ್ಕೆ ಅವಕಾಶ ಇದೆ. ನಾವು ಗೆದ್ದಿದ್ದೀವಿ. ಮತ್ತು ಅರವಿಂದ್ ಕೇಜ್ರಿವಾಲ್ ಹೀನಾಯ ಸೋಲು ಅಂದರೆ ಅರವಿಂದ್ ಕೇಜ್ರಿವಾಲ್ಗೆ ಕಾಂಗ್ರೆಸ್ಸು ಕಾಂಗ್ರೆಸ್ ಇದು ಸೇರಿ ಮೂರನೇ ಸತಿ ನಿರ್ಣಾಮ ಆಗಿದೆ. ಹ್ಯಾಟ್ರಿಕ್ 0. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ ಕೆ ನರಸಿಂಗರಾವ್.